ನಮಸ್ತೆ ಕರ್ನಾಟಕ. ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ RTO ಅಧಿಕಾರಿಗಳು. ಯಾಕೆ ಅಂತ ಹೇಳ್ತೀನಿ. ಅಲ್ಲ ನಾನು ಹೇಳ್ತಾ ಇದ್ದೆ, ಒಂದೇ ಪರ್ಮಿಟು ಒಂದೇ ನಂಬರ್ ಇಟ್ಕೊಂಡು 10-20 ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. KS04AA2765 ಅಲ್ಲಿ ಹಾಕಿದ್ದೀನಿ ನೋಡಿ, ನಂಬರ್ ಹಾಕಿದ್ದೀನಿ. ಒಂದೇ ನಂಬರಲ್ಲಿ 8 ಆಟೋ ಇದೆ. ಇದೇ ರೀತಿ ನಮ್ಮ ಟೀಮು ಹುಡುಕಿದೆ. ಒಂದೊಂದು ನಂಬರಲ್ಲಿ 20 ಆಟೋ, 30 ಆಟೋ, 40 ಆಟೋ, 50 ಆಟೋವರೆಗೂ ಒಂದೇ ನಂಬರು. ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ 1,67,000 ಆಟೋ ಮಾತ್ರ. ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಟೋಗಳನ್ನು ತಿಂಗಳು ಮಾಮೂಲಿ ಇಸ್ಕೊಂಡು RTO ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಪ್ರತಿ ತಿಂಗಳು ಈ ಅಕ್ರಮ ಆಟೋಗಳ ಮಾಫಿಯಾಯಿಂದ ಪ್ರತಿ ಒಂದು ಆಟೋಯಿಂದ 500 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಜಸ್ಟ್ ಅಲ್ಲಿ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಇದ್ರೆ ಒಂದು ಅಕ್ರಮ ಆಟೋಗೆ ಟ್ರಾಫಿಕ್ ಮತ್ತು RTO ಭ್ರಷ್ಟ ಅಧಿಕಾರಿಗಳು ಕಲೆಕ್ಟ್ ಮಾಡೋದು ಥ್ರೂ ಇವರು ಒಂದೊಂದು ಟೀಮ್ಗಳು ಮಾಡ್ಕೊಂಡವ್ರೆ. ಆ ಟೀಮ್ಗಳ ಮುಖಾಂತರ ಆ ಟೀಮ್ಗಳಿಗೆ ಒಂದಷ್ಟು ಲೀಡರ್ಗಳವ್ರೆ. ಆ ಲೀಡರ್ಗಳ ಮುಖಾಂತರ 25 ಲಕ್ಷ ಆಟೋ, ಒಂದು ಆಟೋಯಿಂದ 500 ರೂಪಾಯಿ ಅಂತಂದ್ರೆ 25 ಲಕ್ಷ ಆಟೋ ಅಂತಂದ್ರೆ ಒಂದು ತಿಂಗಳಿಗೆ 125 ಕೋಟಿ ಅಕ್ರಮ ಲಂಚ. ಈ ಅಕ್ರಮ ಆಟೋಗಳನ್ನ ಓಡಾಡಕ್ಕೆ ಏನಕ್ಕೆ RTOಗೆ ಮತ್ತೆ ಟ್ರಾಫಿಕ್ ಪೊಲೀಸವ್ರಿಗೆ ಈ 500 ರೂಪಾಯಿ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಕ್ರಮವಾಗಿ ಅಂತಂದ್ರೆ, ಇವರ ಡಾಕ್ಯುಮೆಂಟ್ಸ್ RTO ಆಗಿರ್ಬೋದು, ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ. ಇವ್ರು ಎಷ್ಟು ಆಟೋ ಬೇಕಾದ್ರೆ ಹಾಕೊಂಡು ಯಾವ ಆಟೋ ಸಿಕ್ಕರು ಒಂದು ಗ್ರೀನ್ ಬಣ್ಣ, ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು, ಅದಕ್ಕೊಂದು ಫೇಕ್ ನಂಬರು. ಎಲ್ಲ ಆಟೋ ಅಲ್ಲ, 1,67,000 ಆಟೋಗಳು ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಇಲ್ಲಿ ಅಕ್ರಮವಾಗಿ ಮಾಫಿಯಾ ಮಾಡಿಕೊಂಡು ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ, ಮೀಟ್ರ್ ಹಾಕದೆ, 1 ಕಿಲೋಮೀಟ್ರಿಗೆ 100 ರೂಪಾಯಿ ಕೇಳೋದು, 5 ಕಿಲೋಮೀಟ್ರಿಗೆ 500 ರೂಪಾಯಿ ಕೇಳೋದು, ಕಾಲು ಎತ್ಕೊಂಡು ಮಲ್ಕೊಳ್ಳೋದು, ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸೋದು, ಮೀಟ್ರ್ ಹಾಕ್ತಿರೋದು, ದಬ್ಬಾಳಿಕೆ ಮಾಡೋದು, ಜಾಸ್ತಿ ವಸೂಲಿ ಮಾಡೋದು, ಯಾರಾದರೂ ಹಿಂದಿನಲ್ಲಿ ಕೇಳಕ್ಕೆ ಬಂದರೆ ಕನ್ನಡ ಮಾಡೋದು ಹೊಡೆಯೋದು. ಇಷ್ಟು ದೊಡ್ಡ ಮಾಫಿಯಾಗೆ RTO ಮತ್ತು ಪೊಲೀಸವರೇ ಕಾರಣ. ಭ್ರಷ್ಟ